ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಟು ಕಲ್ಯಾಣಿ ಟ್ಯುಟೋರಿಯಲ್. ನಾವು ಇವತ್ತು ಈಸಿ ಕ್ಯಾಲ್ಕುಲೇಷನ್ನ ಇನ್ನೊಂದು ಪಾರ್ಟ್ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ಬೇಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೇವೆ. ಇವಾಗ ಮೊದಲು ಒಂದು ಲೆಕ್ಕ ಮಾಡಿ ನೋಡ್ತೇನೆ. ಇವಾಗ ನಮಗೇನು 12 ಇಂಟು 13 ಮಾಡ್ತೇನೆ. ಇವಾಗ 12 ಇಂಟು 13 ಎಷ್ಟೊಂದು ಜನಕ್ಕೆ 15ರವರೆಗೂ ಮಗ್ಗೆ ಬರ್ಬೋದು, ಬಟ್ 20ರವರೆಗೂ ಜಾಸ್ತಿ ಜನಕ್ಕೆ ಬರೋಲ್ಲ. 20ರ ಮೇಲೆ ಅಂತೂ ಇನ್ನೂ ಭಾಳ ಜನಕ್ಕೆ ಬರೋಲ್ಲ. ಇವಾಗ ನೋಡಿ 12 ಇಂಟು 13 ಮಾಡಿದಾಗ ನಾರ್ಮಲಾಗಿ ಹೆಂಗೆ ಮಾಡ್ತೀವಿ, 12 3 36 ಅಂತ ಬರೀತೀವಿ. ಅಂದರೆ 3 ಕೈಲ ತೊಗೊತೀವಿ. ಓಕೆ, ಆಮೇಲೆ 12 1 12. ಓಕೆ, ಆಮೇಲೆ ಅವಾಗ ಏನಾಗ್ತದೆ, 6 5 1 156 ಆಗ್ತದೆ. ಇವಾಗ ಇದನ್ನು ಅಬ್ಸರ್ವ್ ಮಾಡೋದಾದರೆ ಇವಾಗ 12 ಇಂಟು 13 ಮಾಡಿದಾಗ 156 ಬಂತು. ಬಟ್ ನಾವು 12 ಬಗ್ಗೆ ಗೊತ್ತಿದ್ದಾಗ ಈ ಲೆಕ್ಕ ಮಾಡಿದೆ, ಹೌದಾ? ಇವಾಗ ಇನ್ನೊಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡ್ತೀನಿ, ಅದು ಹೆಂಗೆ ಅಂತ ನೋಡೋಣ. ಈ 3ನ್ನು 12ಕ್ಕೆ ಆ್ಯಡ್ ಮಾಡ್ತೇನೆ. ಅವಾಗ ಎಷ್ಟಾಗುತ್ತೆ? 15 ಆಗುತ್ತೆ. ನೆಕ್ಸ್ಟು 2 ಇಂಟು 3 6 156. ನೋಡಿ, ನನಗಿವಾಗ 12ರ ಮಗ್ಗೆನೂ ಯೂಸ್ ಆಗಲಿಲ್ಲ, ಜಸ್ಟ್ ಏನು 10ರವರೆಗೂ ಮಗ್ಗಿ ಬಂದರೆ ಸಾಕು ನಮಗೆ. ಇದು ಹೌದಾ? ಇದು ಹೆಂಗೆ ಮಾಡೋದು ಅಂತ ಅನ್ನೋದು ನಮ್ಗೆ ಏನಂತೀವಿ, ನಾವು ಬೇಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೇವೆ. ಇವಾಗ ಬೇಸಸ್ ಅಂತಂದು ಬರ್ತದೆ, ಅದು ಹೆಂಗೆ ಬರುತ್ತೆ ಅಂತ ನಾನು ಹೇಳ್ತೀನಿ. ಅದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಮೊದಲು ಬೇಸಸ್ ಯಾವುದು ಬರುತ್ತೆ ಅಂತ ಹೇಳ್ತೇನೆ, ಆಯಿತಾ? ಇವಾಗ ಬೇಸಸ್ಸಲ್ಲಿ ನಮಗೆ ಪ್ರೈಮರಿ ಬೇಸಸ್ಸು ಮತ್ತು ಸೆಕೆಂಡ್ರಿ ಬೇಸಸ್ ಅಂತ ಬರುತ್ತೆ. ಅದು ಹೆಂಗೆ ಬರುತ್ತೆ ಅನ್ನೋದನ್ನು ನಾನು ಯೂಸ್ ಮಾಡ್ತಾ ಲೆಕ್ಕಗಳು ಮಾಡ್ತಾ ನಿಮಗೆ ಗೊತ್ತಾಗ್ತದೆ. ಯಾಕಂದರೆ ನಿಮ್ಗೆ ಸಡನ್ನಾಗಿ ಯಾವುದು ಗೊತ್ತಾಗಲ್ಲ, ಆಯಿತಾ? ಇವಾಗ ಪ್ರೈಮರಿ ಬೇಸಸ್ ಯಾವುದು ಅಂತ ಹೇಳ್ತೇನೆ. ನಮ್ಮ ಪ್ರೈಮರಿ ಬೇಸಸ್ಸಲ್ಲಿ 10 100 1000 ಮತ್ತು 10,000 ಇನ್ನೂ ಬರುತ್ತೆ. ಬಟ್ ನಾವು ಅಷ್ಟೊಂದು ಮಲ್ಟಿಪ್ಲಿಕೇಶನ್ ಬೇಕಾಗಿಲ್ಲ. ಸೊ 10,000ವರೆಗೂ ಗೊತ್ತಿದ್ರೆ ಸಾಕು. ಸೆಕೆಂಡ್ರಿ ಬೇಸಸ್ ಅಂದರೆ ನಮ್ಗೆ ಎಷ್ಟು ಬರುತ್ತೆ? 20 30 90ರವರೆಗೆ. ಅದೇ ರೀತಿ 100ರಲ್ಲಿ 900, ಈ ಥರ. ಓಕೆ, ಇವಾಗ ನಾವು ಇದನ್ನು ಯಾವ್ದು ರೀತಿ ಮಾಡೋದು ಅಂತ ಫಸ್ಟ್ ಪ್ರೈಮರಿ ಬೇಸಸ್ದು ಒಂದು ಎಕ್ಸಾಂಪಲ್ ತೊಗೋಣ. ಇವಾಗೇನು 12. ಇವಾಗ ನೋಡಿ, ನಾವು ಪ್ರೈಮರಿ ಬೇಸಸ್ ಯೂಸ್ ಮಾಡಿ ಮಾಡೋದು ಹೆಂಗೆ ಅಂತ ಒಂದೊಂದು ಲೆಕ್ಕ ನೋಡೋಣ. ಇವಾಗ ನಮಗೇನು 12 ಇಂಟು 13 ಆಗಲೇ ತೊಗೊಂಡಿದ್ದೀವಿ, ಹೌದಾ? 12 ಇಂಟು 13. ಇವಾಗ 12 ಇಂಟು 13ರಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ನಂಬರ್ ಅಂದರೆ ಈ ನಂಬರ್ಗಳು ಕೊಟ್ಟಿರ್ತಕ್ಕಂಥ 2 ನಂಬರ್ ನೋಡ್ಬೇಕು. ನಮಗೆ 2 ನಂಬರ್ಗೆ ಸಮೀಪ ಇರ್ತಕ್ಕಂಥ ಬೇಸ್ ನಂಬರ್ ಯಾವುದು ಅಂತ ನೋಡಬೇಕು. ಬೇಸಸ್ ಎಲ್ಲ ನಮ್ಗೆ ಗೊತ್ತಿದೆ, ಅದು ಹೌದಾ? ಸೆಕೆಂಡ್ರಿ ಬೇಸಸ್ಸು ಬರುತ್ತೆ, ಅದನ್ನು ಮುಂದೆ ನೋಡೋಣ. ಇವಾಗ ಇವೆರಡಕ್ಕೂ ಹತ್ತಿರ ಇರ್ತಕ್ಕಂಥ ಸಮೀಪ ಇರ್ತಕ್ಕಂಥ ನಂಬರ್ ಯಾವುದು? ನಮಗೆ 10 ಅಂತ ತೊಗೊತೀವಿ, ಹೌದಾ? ಪ್ರೈಮರಿ ಬೇಸಸ್. ಇವಾಗ 10 ಬೇಸ್ ಅಂತ ತೊಗೊಂಡ್ಮೇಲೆ 10ಕ್ಕಿಂತ ಈ ನಂಬರಲ್ಲಿ ಎಷ್ಟು ಜಾಸ್ತಿ ಇದೆ ಅಂತ ನೋಡ್ಬೇಕು. ಅಂದರೆ +2. ಓಕೆ, ಈ ನಂಬರಲ್ಲಿ ಎಷ್ಟು ಜಾಸ್ತಿ ಇದೆ? +3 ಅಂತ ಬರುತ್ತೆ. ಇವಾಗ ಇದಿದ್ದಾಗ ಇವಾಗ ಏನು ಮಾಡ್ತೀವಿ ಅಂದರೆ, ಇಲ್ಲಿ ಪ್ಲಸ್ಸು ಮತ್ತು ಈ ಬೇಸಸ್ ಈ ನಂಬರ್ಗಳು ಇದಾವಲ್ಲ, ಅದನ್ನು ಕನ್ಸಿಡರ್ ಮಾಡಬೇಕು. ಈ 3ನ್ನ 12ಕ್ಕಾದರೂ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ 2ನ್ನ 13ಕ್ಕಾದರೂ ಆ್ಯಡ್ ಮಾಡ್ಬೋದು. 2 ಸೇಮ್ ಬರುತ್ತೆ ನೋಡಿ. 3ನ್ನ 12ಕ್ಕೆ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 15 ಬರುತ್ತೆ. ಅದೇ 2 13ಕ್ಕೆ ಆ್ಯಡ್ ಮಾಡಿದ್ರೆ ನಮಗೇನು 15 ಬರುತ್ತೆ. ಸೊ ನಮಗೆ ಇದನ್ನು ಆ್ಯಡ್ ಮಾಡಿದ್ರೆ ನಮ್ಗೆ 15 ಬರ್ತದೆ. ಇವಾಗ ಬೇಸಲ್ಲಿ ಎಷ್ಟು 0 ಇದೆ ನೋಡಬೇಕು. ನಮಗೆ ಎಷ್ಟಿದೆ? 1 0 ಇದೆ. ಯಾಕಂದರೆ 10 ಬೇಸ್ ತೊಗೊಂಡಿರೋದ್ರಿಂದ 1 0 ಇದೆ. ಅಂದರೆ 15 ಬಂದಮೇಲೆ ಇಲ್ಲಿ ಒಂದೇ ಪೊಸಿಷನ್ ಇರುತ್ತೆ ನಮಗೆ. ಓಕೆ, ಈ ಪೊಸಿಷನಲ್ಲಿ ಯಾವ ನಂಬರ್ ಬರಬೇಕು ಅಂದರೆ, ಇಲ್ಲಿರ್ತಕ್ಕಂಥ ಪ್ಲಸ್ ಏನಿದಾವಲ್ಲ ನಂಬರ್ಗಳು, ಮತ್ತು 2 ಮತ್ತು 3, ಇವೆರಡರ ಏನು ಗುಣಾಕಾರದ ಏನು ಬರುತ್ತಲ್ಲ, ನಾವು ಪ್ರಾಡಕ್ಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅವೆರಡನ್ನು ಗುಣಾಕಾರ ಮಾಡಿದ ಬರ್ತಕ್ಕಂಥ ನಂಬರ್ನ ಇಲ್ಲಿ ಬರೀಬೇಕು. ಓಕೆ, ಅವಾಗ ಏನು ಬರುತ್ತೆ? 2 ಇಂಟು 3 6. ನಮಗೇನು 156 ನಮಗೇನು ಆನ್ಸರ್. ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇಷ್ಟೊಂದು ಟೈಮ್ ಹಿಡೀತು, ಹೌದಾ? ಇವಾಗ ಇಲ್ಲೊಂದು ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥ ಪಾಯಿಂಟ್ ಏನಪ್ಪ ಅಂದರೆ, ಇಲ್ಲಿ 2 ಇವಾಗ ನೋಡಿ 10 ಬೇಸ್ ತೊಗೊಂಡಾಗ 11ರಿಂದ 19 ತನಕ ಬರ್ತಕ್ಕಂಥ ನಂಬರ್ಗಳು ಏನಿದೆಯಲ್ಲ, ಬಿಡಿಯ ಸ್ಥಾನದಲ್ಲಿರ್ತಕ್ಕಂಥ ನಂಬರ್ಗಳೇ ಪ್ಲಸ್ಸಲ್ಲಿ ಬರ್ತಾವೆ, ಹೌದಾ? ಕರೆಕ್ಟ್ ಅಲ್ಲ? ಹಂಗಾಗಿ ನಾವೇನು ಮಾಡ್ಬೋದು? ಪ್ಲಸ್ ಬರತಕ್ಕಂಥ ಅವಶ್ಯಕತೆ ನಮ್ಮಲ್ಲಿ ಇರಲ್ಲ. ಅವಾಗ ಏನು ಮಾಡ್ತೀವಿ ಅಂದರೆ, ಡೈರೆಕ್ಟಾಗಿ ಇಲ್ಲಿರ್ತಕ್ಕಂಥ ಬಿಡಿಯ ನಂಬರ್ ಅಂದರೆ 3ನ್ನ 12ಕ್ಕೆ ಆ್ಯಡ್ ಮಾಡ್ತೇನೆ. ಅವಾಗ ಎಷ್ಟಾಗುತ್ತೆ? 15 ಬರ್ತದೆ. 2 3 6 ಅಂದರೆ 2 ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ನಂಬರ್ಗಳನ್ನ ಗುಣಾಕಾರ ಮಾಡ್ತಾ ಇದ್ದೇವೆ. ಇವಾಗ ಇನ್ನೊಂದು ಲೆಕ್ಕ ನೋಡೋಣ, ನಿಮಗೆ ಐಡಿಯಾ ಬರುತ್ತೆ. ಓಕೆ, ಇವಾಗ ನಮಗೇನು 13 ಇಂಟು 13 ಮಾಡ್ತೇನೆ. ಓಕೆ, 13 ಇಂಟು 13 ಮಾಡಿದಾಗ ಈ 3ನ್ನು 13ಕ್ಕೆ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ? ನಮಗೆ ಎಷ್ಟು ಬಂತು? 16 ಬಂತು. ಒಂದು ಪೊಸಿಷನ್ ಇಲ್ಲಿದೆ. ಯಾಕೆ? ಒಂದೇ 0 ಇರೋದ್ರಿಂದ. ಬೇಸ್ ಯಾವ್ದು ತೊಗೊಂಡಿದ್ದೇವಲ್ಲ ಅದರಲ್ಲಿ ಒಂದೇ 0 ಇರೋದ್ರಿಂದ ಒಂದು ಪೊಸಿಷನಲ್ಲಿದೆ. ಸೊ ಇಲ್ಲಿರ್ತಕ್ಕಂಥ ಬಿಡಿಯ ಅಂಕಿಗಳಿರ್ತಕ್ಕಂಥ ಗುಣಾಕಾರ ಎಷ್ಟಾಗುತ್ತದೆ? 3 3 9. 169 ಆನ್ಸರ್ ಬಂತ. 13 ಇಂಟು 13. ನಾವು 13 ಮಗ್ಗಿ ಕಲಿಬೇಕಾಗಿಲ್ಲ, 10ರವರೆಗೂ ಮಗ್ಗಿ ಬಂದರೆ ಸಾಕು. ಇವಾಗ ನೆಕ್ಸ್ಟ್ ಇನ್ನೊಂದು ಮಾಡೋಣ. 13 ಇಂಟು 17 ಮಾಡ್ತೇನೆ ನಾನು. ಓಕೆ,
13 ಇಂಟು 17 ಮಾಡಿದಾಗ 7ಅನ್ನು 13ಕ್ಕೆ ಆ್ಯಡ್ ಮಾಡ್ತಾನೆ. ಓಕೆ, ಎಷ್ಟು 20 ಬರುತ್ತೆ. 3ಅನ್ನು 17ಕ್ಕೆ ಆ್ಯಡ್ ಮಾಡಿದ್ರೆ ನಮಗೆ ಅಷ್ಟೇ ಬರುತ್ತೆ. ಸೊ ಎಷ್ಟು ಬರುತ್ತೆ? 20 ಬಂತು. ಒಂದು ಪೊಸಿಷನಲ್ಲಿ 7 3 21 ಇದೆ. ಬಟ್ ನಮ್ಗೆ ಇಲ್ಲಿ ಎಷ್ಟು ಪೊಸಿಷನಲ್ಲಿದೆ? ಒಂದೇ ಪೊಸಿಷನಲ್ಲಿ ಹೌದಾ? ಅವಾಗ ಏನು ಮಾಡ್ತೀವಿ ಅಂದರೆ 1 ಇಲ್ಲಿ ಬರೆದು 2 ಇಲ್ಲಿ ಕೈಲ ಕೊಡ್ತೀವಿ ಅಂದರೆ ನಮಗೇನು ಬರ್ತದೆ? 221 ನಮಗೇನು ಆನ್ಸರ್. ಓಕೆ, ಈಸಿ ಅಲ್ಲ ನೋಡಿ, ಎಷ್ಟು ಫಾಸ್ಟ್. ನಮಗೆ 13 ಬಗ್ಗೆ ಬೇಕಾಗಿಲ್ಲ, 17 ಬಗ್ಗೆ ಬೇಕಾಗಿಲ್ಲ, 13ರಿಂದ ಮತ್ತೆ ಗುಣಾಕಾರ ಮಾಡಿ ಆ್ಯಡ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಸೊ ಇವಾಗ ಇನ್ನೊಂದು ಲೆಕ್ಕ ಮಾಡೋಣ. 18 ಇಂಟು 19 ಇಲ್ಲಿ ಬಂದ ತಕ್ಷಣ ಎಲ್ಲರಿಗೆ ಅರ್ಥ ಆಗುತ್ತೆ ನಾವು ಇದನ್ನು ಎದಕ್ಕೆ ಕಲಿತಾ ಇದ್ದೀವಿ ಅಂತ. ಯಾಕಂದರೆ 12 ಇಂಟು 13 ಮಾಡಿದಾಗ ಅವಾಗ ನಮಗೆ 12ರ ಬಗ್ಗೆ 15ರವರೆಗೂ ಭಾಳ ಮಂದಿಗೆ ಬರ್ತಾ ಇರುತ್ತೆ. ಬಟ್ 15ರ ಮೇಲೆ 70% ಮಂದಿಗೆ ಬರಲ್ಲ, 20ರ ಮೇಲೆ 90% ಮಂದಿಗೆ ಮಗ್ಗಿ ಬರಲ್ಲ. ನಮಗೆ ಮಗ್ಗಿ ಕಲಿಯೋದು ಅವಶ್ಯಕತೆ ಇಲ್ಲ, ನಮಗೆ ಫಾಸ್ಟಾಗಿ ಲೆಕ್ಕ ಮಾಡಬೇಕು, ಹೌದಾ? ಸೊ ಇವಾಗಿದ್ದಾಗ ನೋಡಿ 9ಅನ್ನು 18ಕ್ಕೆ ಆ್ಯಡ್ ಮಾಡ್ತಾನೆ. ಯಾಕಂದರೆ ಬೇಸ್ 10 ತೊಗೊಂಡಿದ್ದೀನಲ್ಲ, ಬೇಸ್ ನೀವು ಬರ್ಕೊಳ್ಳೋದು ಅವಶ್ಯಕತೆಯೂ ಇರಲ್ಲ, ನಿಮಗೆ ತಲೆಯಲ್ಲಿದ್ದರೆ ಸಾಕು. ಕಲಿಬೇಕು, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಒಂದೇ ಸರ್ತಿ ಬರಲ್ಲ, ನೀವು ಜಸ್ಟ್ ನೋಡಿದ್ರೆ ಅರ್ಥ ಆದಂಗೆ ಅನಿಸುತ್ತೆ, ಬಟ್ ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಇವಾಗ 9ಅನ್ನು 18ಕ್ಕೆ ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 27 ಬರುತ್ತಾ? 27 ಬರೀತೀನಿ. ಇಲ್ಲಿ ಒಂದು ಪೊಸಿಷನ್ ಇದೆ. 8 9 72 ಅಂದರೆ 2 ಇಲ್ಲಿ 7 ಕೈಲ ನಮಗೆ ಎಷ್ಟು ಬರುತ್ತೆ? 2 7 14 ಕೈಲ ಬಂತು 1 3 342. ಓಕೆ, ನಮಗೆ 18ರ ಮಗ್ಗಿ ಕಲಿಬೇಕಾಗಿಲ್ಲ, 19ರ ಮಗ್ಗಿನೂ ಕಲಿಬೇಕಾಗಿಲ್ಲ, 10ರವರೆಗೆ ಮಗ್ಗಿ ಬಂದರೆ ಸಾಕು. ಇವಾಗ ಇನ್ನೊಂದು ಲೆಕ್ಕ ಮಾಡೋಣ. 21 ಇಂಟು 22 ಮಾಡ್ತೇನೆ. ಓಕೆ, 21 ಇಂಟು 22. ಇವಾಗ ಬೇಸ್ 10 ತೊಗೊತೇನೆ. ಓಕೆ, ಬೇಸ್ 10 ತೊಗೊಂಡಾಗ ನಾವು ಡೈರೆಕ್ಟ್ ಬಿಡಿಯಾಗಿ ಅವಾಗ ಮಾಡಿದ್ವಲ್ಲ ಆ ಥರ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇನ್ನು ಬೇಸ್ ಇಲ್ಲಿ 10 ಇದೆ, ಇಲ್ಲಿ 20ರಲ್ಲಿದೆ. ಬೇಸ್ 10 ಇದ್ದಾಗ 20ರಲ್ಲಿದ್ದಾಗ ನಮ್ಮ ಬಿಡಿಯ ಸ್ಥಾನದಲ್ಲಿರ್ತಕ್ಕಂಥ ನಂಬರ್ ಪ್ಲಸ್ ಆಗಲ್ಲ. ಸೊ ನಾವು ಪ್ಲಸ್ ಬರ್ಕೋಬೇಕು. ಅವಾಗ ಇಲ್ಲಿ ಎಷ್ಟು ಬರುತ್ತೆ? 11 ಬರ್ತದೆ. ಇಲ್ಲೆಷ್ಟು ಬರ್ತದೆ? 12 ಬರ್ತದೆ ಪ್ಲಸ್, ಹೌದಾ? ಇವಾಗ ನಾವೇನು ಮಾಡಬೇಕು? 12ಅನ್ನು 21ಕ್ಕೆ ಆ್ಯಡ್ ಮಾಡಬೇಕು. ಎಷ್ಟು ಬರುತ್ತೆ ನಮಗೆ? 33 ಬರ್ತದೆ. ಸೇಮ್, ಮತ್ತು ಒಂದೇ 0 ಇರೋದ್ರಿಂದ ಒಂದೇ ಪೊಸಿಷನ್. ಇವಾಗ ನಾವು ಬಿಡಿಯ ಸ್ಥಾನದಲ್ಲಿರ್ತಕ್ಕಂಥದ್ದು ಮಲ್ಟಿಪ್ಲಿಕೇಶನ್ ಅಲ್ಲ, ಇಲ್ಲಿ ಪ್ಲಸ್ಸಲ್ಲಿ ಏನಿದೆ ಅಲ್ಲ ಆ ಅಂಕಿಗಳನ್ನು ಗುಣಾಕಾರ ಮಾಡಬೇಕು. ನಮಗೇನು? 12 ಇಂಟು 11 ಗುಣಾಕಾರ ಮಾಡಬೇಕು. ಇವಾಗ ನೋಡಿ, ನಾವು 11ರಿಂದ ಯಾವುದೇ 2 ಅಂಕಿನ ಗುಣಾಕಾರ ಮಾಡೋದು ಒಂದು ಹೇಳ್ಕೊಟ್ಟಿದೆ. ಏನು? ಫಸ್ಟ್ ಅಂಕಿನ ಮತ್ತು ಲಾಸ್ಟ್ ಅಂಕಿನ ಹಂಗೆ ಇಡಬೇಕು. ಇವೆರಡು ಇರ್ತಕ್ಕಂಥ ಮಿಡ್ಲಲ್ಲಿ ಇವೆರಡು ಅಂಕಿಗಳ ಮೊತ್ತ ಇಡಬೇಕು. 2 3 2 1 3 132. ನೆನಪು ಬಂತ? ಫಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದು, ಹೌದಾ? 132 ಬಂತು. ಇಲ್ಲಿ ಒಂದೇ ಪೊಸಿಷನ್ ಇದೆ. ಬಟ್ ಅವಾಗ ಏನು ಮಾಡ್ತೀವಿ? ಇಲ್ಲಿ 2 3 1 ಕೈಲ, ಹೌದಾ? 1 ಮತ್ತು 3 ಏನು ಕೈಲ 1. ಅವಾಗ ಏನಾಗ್ತದೆ ನಮಗೆ? 2 6 4 462. ಫಾಸ್ಟಾಗಾಯ್ತಾ? ಬಟ್ ಇಲ್ಲೊಂದು ಅಬ್ಸರ್ವ್ ಮಾಡಬೇಕಾಗಿದ್ದೇನೆಂದರೆ, ನಾವು ಬೇಸ್ 10 ತೊಗೊಂಡ್ರೆ 12 ಇಂಟು 11 ಮಾಡಬೇಕಾಗ್ತದೆ. ಒಂದು ವೇಳೆ ಇಲ್ಲಿ 22 21 ಬದಲು 29 28 ತೊಗೊಂಡೆ, ಅವಾಗ ಕಷ್ಟ ಆಗ್ತದಲ್ಲ. ಅವಾಗ ಬೇಸ್ ಸೆಕೆಂಡ್ರಿ ಬೇಸಸ್ ಅಂತ ಹೇಳ್ತೇವೆ. ಎರಡನೇ ಭಾಗ, ಬೇಸ್ನ ಎರಡನೇ ಭಾಗದ ಬೇಸ್ಗಳು ಅಂತ ಹೇಳ್ತೇವೆ. ಅದು ಹೆಂಗೆ ಮಾಡೋದು ಅಂತ ಒಂದು ಲೆಕ್ಕ ಹೇಳ್ತೇನೆ. ಇವಾಗ ಸೆಕೆಂಡ್ರಿ ಬೇಸಸ್ ನಮಗೇನು ಇವೆರಡಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ನಂಬರ್ ಯಾವ್ದು ತೊಗೋಬೋದು? ನಾವು 20 ತೊಗೋಬೋದಾ? 20 ಅನ್ನೋದ್ರಿಂದ ನಮಗೆ ಸೆಕೆಂಡ್ರಿ ಬೇಸ್ ಆಗ್ತದೆ. ಓಕೆ, ಈ 20 ಅನ್ನೋದು ಸೆಕೆಂಡ್ರಿ ಬೇಸ್ ತೊಗೊಂಡಾಗ 20ಕ್ಕಿಂತ ಇಲ್ಲಿ ಜಾಸ್ತಿ ಎಷ್ಟಿದೆ? ಒಂದಿದೆ. ಇಲ್ಲೆಷ್ಟಿದೆ? +2 ಇದೆ. ಒಂದು ಅಬ್ಸರ್ವ್ ಮಾಡ್ಬೇಕಂದಾಗ ಇಲ್ಲಿ ಬೇಸ್ 20 ತೊಗೊಂಡಾಗ ನಾವು ಇಲ್ಲಿ ಬಿಡಿಯ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನ ಕನ್ಸಿಡರ್ ಮಾಡ್ಬೋದು. ಆಗಲೇ 10 ಬೇಸ್ ತೊಗೊಂಡಾಗ 11ರಿಂದ 19 ತನಕ ಬಂದಿರತಕ್ಕಂಥ ನಂಬರ್ಗಳನ್ನ ಬಿಡಿಯ ಸ್ಥಾನದಲ್ಲಿ ಹೆಂಗೆ ಕನ್ಸಿಡರ್ ಮಾಡಿದ್ವು, ಅದೇ ರೀತಿ 20 ಬೇಸ್ ತೊಗೊಂಡಾಗ ಬಿಡಿಯ ಸ್ಥಾನಗಳಲ್ಲಿ ತೊಗೋಬೋದು. ಯಾವಾಗ? ಸಂಖ್ಯೆಗಳು 20ರಲ್ಲಿದ್ದಾಗ. ಓಕೆ, ಅವಾಗ ಏನು ಮಾಡ್ತೀವಿ ನಾವು? ಇಲ್ಲಿ +1 +2 ಬರೆಯೋದು ಬೇಕಾಗಿಲ್ಲ, ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು, ಹೌದಾ? 2ಅನ್ನು 21ಕ್ಕೆ ಆ್ಯಡ್ ಮಾಡಿ ಎಷ್ಟಾಯಿತು? 23 ಆಯಿತಾ? ಬಟ್ 23 ಆಯಿತು. ಬಟ್ ನಮ್ಗೆ 23 ಬರೀಬಾರ್ದು, ಯಾಕಂದರೆ ಇದು ಸೆಕೆಂಡ್ರಿ ಬೇಸ್. 10 ಅಲ್ಲ, 10 ಇದ್ದರೆ ನಾವು ಡೈರೆಕ್ಟ್ 23 ಬರಿತೀವಿ. ಈ ಸೆಕೆಂಡ್ರಿ ಬೇಸ್ ಹೆಂಗೆ ಬಂತು? 10 ಬೇಸ್ ಪ್ರೈಮರಿ ಬೇಸ್ ತೊಗೊಂಡಾಗ ಇಂಟು 2 ಮಾಡಿದಾಗ ತಾನೆ ನಮಗೆ ಬಂದಿದ್ದು 20. ಅಂದರೆ ಇಲ್ಲಿ ಆ್ಯಡ್ ಮಾಡಿರ್ತಕ್ಕಂಥ ನಂಬರ್ ಏನು ಬರುತ್ತಲ್ಲ ಅದನ್ನು ಇಂಟು 2ಇಂದ ನಾವು ಮಲ್ಟಿಪ್ಲೈ ಮಾಡಬೇಕು. ನಾವು ಇಲ್ಲಿ ಆ್ಯಡ್ ಮಾಡಿದಾಗ ಎಷ್ಟು ಬಂತು? 2ನ್ನು 21ಕ್ಕೆ ಆ್ಯಡ್ ಮಾಡಿದಾಗ 23 ಬಂತು. 23ನೇ ಡಬಲ್ ಮಾಡೋದು ಈಸಿ ಅಲ್ಲ. 23 ಡಬಲ್ ಏನಾಗ್ತದೆ? 46. ಇಲ್ಲಿ ಒಂದೇ 0 ಇದೆ, ಒಂದೇ ಪೊಸಿಷನ್ ಇದೆ.
ಹೌದಾ? ಇವಾಗ ಮತ್ತೆ ಬಿಡಿಯ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನ ಗುಣಾಕಾರ ಮಾಡಿ. 2 1 2, 462 ಆನ್ಸರ್. ಹೌದಾ? ನೀವು 20ರ ಮಗ್ಗಿನೂ ಕಲಿಬೇಕಾಗಿಲ್ಲ, 22ರ ಮಗ್ಗಿನೂ ಕಲಿಬೇಕಾಗಿಲ್ಲ. ಫಾಸ್ಟಾಗಿ ಬಂತ. ಇವಾಗ ಇನ್ನೊಂದು ಲೆಕ್ಕ ಮಾಡೋಣ. 28 × 27 ಮಾಡ್ತೇನೆ. ಓಕೆ, ಇವಾಗ ನಾನೇನು ಮಾಡ್ತೇನೆ ಅಂದರೆ ಇಲ್ಲಿ 20 ಪ್ರೈಮರಿ ಬೇಸ್ ತೊಗೊತೇನೆ. ಹೌದಾ? 20 ಪ್ರೈಮರಿ ಬೇಸ್ ಬರ್ಕೊಳ್ಳೋ ಅವಶ್ಯಕತೆ ಇರಲ್ಲ, ನಿಮ್ಮ ತಲೆಯಲ್ಲಿ ಇರ್ಬೇಕು. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಸಲಕ್ಕೆ ಬರೀತಾ ಇದ್ದೀನಿ, ಆಯಿತಾ? ಓಕೆ, 7ಅನ್ನು 28ಕ್ಕೆ ಆ್ಯಡ್ ಮಾಡಿ. ಎಷ್ಟು ಬರುತ್ತೆ ನಮಗೆ? 35 ಬರ್ತದೆ. ಬಟ್ 35 ಬರೀಬಾರ್ದು. ಹೌದಾ? ಏನು ಸೆಕೆಂಡ್ರಿ ಬೇಸ್ ಇದೆ, ಇಂಟು 2 ಮಾಡಬೇಕು. ನಮಗೆ ಎಷ್ಟು ಬರುತ್ತೆ? 70 ಬರ್ತದೆ. ಇಲ್ಲಿ ಒಂದು ಪೊಸಿಷನ್ ಇರುತ್ತೆ. ನಮಗೆ ಇವಾಗೇನು ಬಿಡಿಯ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನ ಏನು ಮಾಡ್ಬೋದು? ಗುಣಾಕಾರ ಮಾಡಬೇಕು. ಅವಾಗೇನು ಬರುತ್ತೆ? 8 7 56 ಅಂದರೆ 6, ಇಲ್ಲಿ ಕೈಲ 5. ಸೊ ನಮ್ಗೆ ಎಷ್ಟು ಬರುತ್ತೆ ಆನ್ಸರ್? 756 ನಮಗೆ ಆನ್ಸರ್. ಫಾಸ್ಟಾಗಿ ಆಯ್ತಾ ಲೆಕ್ಕ? ಇವಾಗ ನೆಕ್ಸ್ಟ್ ಇನ್ನೊಂದು ಲೆಕ್ಕ ನೋಡೋಣ. ಏನು ಟರ್ಷರಿ ಬೇಸ್ ಅಂತ ಹೇಳ್ತೀವಿ, ಸೆಕೆಂಡ್ರಿ ಬೇಸಸ್ ಅಲ್ಲ. ಇವಾಗೇನು ನಮಗೆ 33 × 37 ಮಾಡ್ತೇನೆ. ಓಕೆ, ಎಷ್ಟೊಂದು ಜನಕ್ಕೆ 100%, ಭಾಳಷ್ಟು 99% ಜನಕ್ಕೆ 30 ಮೇಲೆ ಬಗ್ಗೆ ಬರಲ್ಲ. ಹೌದಾ? ಅವಾಗ ನೀವು ಸಿಂಗಲ್ ಮಲ್ಟಿಪ್ಲೈ ಮಾಡಬೇಕು, ಭಾಳ ಟೈಮ್ ಹಿಡಿಯುತ್ತೆ. ಅವಾಗೇನು ಮಾಡ್ತೀವಿ? ಇಲ್ಲಿ 7ಅನ್ನು ಆ್ಯಡ್ ಮಾಡ್ತೇವೆ 33, ಅಂದರೆ ಇಲ್ಲಿ ಬೇಸ್ ನಾವು 30 ಅಂತ ತೊಗೊತೇವೆ. ಓಕೆ, ಬೇಸ್ 30 ಅಂತ ತಗೊಂಡಾಗ 7ಅನ್ನು 33ಕ್ಕೆ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ನಮಗೆ 40 ಬರ್ತದೆ. ಬಟ್ 40 ಬರೀಬಾರ್ದು, ಇಲ್ಲಿ ಸೆಕೆಂಡ್ರಿ ಬೇಸ್ ಇದೆ ಅಂದರೆ ಎಷ್ಟು ಬರುತ್ತೆ? 10 × 3 ಮಾಡಿದಾಗ ಬರ್ತದೆ. ಹೌದಾ? ಅಂದರೆ ಈ ಅಂಕಿನ 3ರಿಂದ ಗುಣಾಕಾರ ಮಾಡಬೇಕು. ಅವಾಗ ಎಷ್ಟು ಬರುತ್ತೆ? 4 3 12 ಅಂದರೆ 120 ಬಂತು. ಹೌದಾ? ಬಟ್ ಒಂದೇ 0 ಇರೋದ್ರಿಂದ ಒಂದು ಪೊಸಿಷನ್ ಇಲ್ಲಿದೆ. ಅವಾಗೇನು ಮಾಡ್ತೀವಿ? 3 ಮತ್ತು 7ನ್ನು ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? 7 3 21. ಸೊ ಇಲ್ಲಿ 1 ಬರಿತೀನಿ, ಇಲ್ಲಿ 2 ಕೈಲ ಕೊಡ್ತೀನಿ. ಅವಾಗ ಏನಾಗ್ತದೆ? 1 2 2 1. ನಮಗಿದೆ ಆನ್ಸರ್. ಹೌದಾ? ನೀವು ಲೆಕ್ಕ ಮಾಡಿ ನೋಡು. ಇವಾಗ ನೋಡಿ, ನಾನು ನಿಮಗೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ ಅವಶ್ಯಕತೆನೇ ಇರಲ್ಲ. ಏನು 7ರಿಂದ 33ಕ್ಕೆ ಆ್ಯಡ್ ಮಾಡಿದ್ವಿ, 40 ಬಂತು. 4 3 12 120 ಮತ್ತು 3 7 21 ಆ್ಯಡ್ ಮಾಡಿಬಿಟ್ರೆ ಆಗೋಯ್ತು. ಹೌದಾ? ಫಾಸ್ಟಾಗಿ ನಿಮ್ಗೆ ಯಾವ ಲೆಕ್ಕನೂ ಬರ್ತಾ ಇಲ್ಲ, ದೊಡ್ಡ ಕ್ಯಾಲ್ಕುಲೇಷನ್ ಉದ್ದನೂ ಬರ್ತಾ ಇಲ್ಲ, ಫಾಸ್ಟಾಗೂ ಆಗ್ತಾಯಿದೆ, ಮತ್ತು ಮಗ್ಗಿನೂ ತಪ್ಪಾಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ನಮಗೆ ದೊಡ್ಡ ಮಗ್ಗಿಗೆ ನಾವು ತಪ್ಪು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ದೊಡ್ಡ ಅಂಕಿಗಳನ್ನ ಗುಣಾಕಾರ ಮಾಡೋ ಪ್ಲೇಸಲ್ಲಿ. ಬಟ್ ಏನಂದರೆ 10 ಒಳಗಡೆ ಗುಣಾಕಾರ ಏನು ಮಾಡ್ತೀವಿ? ಭಾಳ ಪರ್ಫೆಕ್ಟಾಗಿ ಮಾಡ್ತೀವಿ ನಾವು, ಯಾಕಂದ್ರೆ ಭಾಳ ಪ್ರಾಕ್ಟೀಸ್ ಮಾಡಿರ್ತೀವಿ. ಹೌದಾ? ಸೊ ಇದನ್ನು ಕಲಿಬೋದು. ಇವಾಗ 100ಅಲ್ಲಿ 100ರಲ್ಲಿ ಒಂದು ಹೇಳ್ತೀನಿ. ಈ ಸೆಕೆಂಡ್ರಿ ಬೇಸಸಲ್ಲಿ 30 ಆಯಿತು, 40 50 ಅದೇ ರೀತಿ 40. ನಾವು ಒಂದು ವೇಳೆ 45 × 45 ಮಾಡಿದ್ರು ನಮಗೇನು ಬೇಸ್ 40 ಅಂತ ತೊಗೊತೀವಿ. ಅಂದರೆ ಇಲ್ಲಿ ಆ್ಯಡ್ ಮಾಡಿರ್ತಕ್ಕಂಥ ನಂಬರ್ ಏನು ಬರುತ್ತೆ? 50 ಬರುತ್ತಲ್ಲ, 50ನ್ನು 4ರಿಂದ ಗುಣಾಕಾರ ಮಾಡ್ತೀವಿ. ಯಾಕಂದರೆ ಇದು ಬೇಸ್ 40 ತೊಗೊಂಡಿರೋದ್ರಿಂದ ಪ್ರೈಮರಿ ಬೇಸ್ ಇಂಟು 4 ಮಾಡಿದಾಗ ಬಂದಿರುತ್ತೆ. ಹೌದಾ? ಸೊ ಇದನ್ನು 4 ಮಾಡಿದಾಗ 5 4 20 ಅಂದರೆ 200. ಓಕೆ, ಅವಾಗೇನು ಬರುತ್ತೆ? 5 5 25, ಒಂದೇ ಪೊಸಿಷನ್ ಇರುತ್ತೆ. 5 2 2 2 0 2 5 ನಮ್ಗೆ ಆನ್ಸರ್ ಆಯಿತು. ಫಾಸ್ಟಾಗಿ ಫಾಸ್ಟಾಗಿ ಪ್ರಾಕ್ಟೀಸ್ ಮಾಡಬೇಕಿದ್ದು. ನೀವು ಬೇರೆ ಸಂಖ್ಯೆಗಳನ್ನ ತೊಗೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡದೇ ಇದ್ದರೆ ಬರೋದಿಲ್ಲ. ಓಕೆ, ಇವಾಗ ನೆಕ್ಸ್ಟ್ ಏನು 100ಅಲ್ಲಿ ಹೇಳೋಣ. ಅಂದರೆ 100 ಬೇಸ್ ತೊಗೊಂಡಾಗ ಹಿಂಗೆ ಅಂತ. ಓಕೆ, 100 ಬೇಸ್ ತೊಗೊಂಡು ಇವಾಗ ಏನು ನಮಗೇನು ಇವಾಗ ಮಾಡೋಣ. ಏನು ಇವಾಗ 103 × 107 ಮಾಡ್ತೇನೆ. ಓಕೆ, ಇವಾಗ ಫಸ್ಟ್ ಪ್ರೈಮರಿ ಬೇಸಸಲ್ಲಿ ನಮಗೇನು 100 ತೊಗೋಬೋದು, 100 ತೊಗೋಬೋದು. ಓಕೆ, ಇವಾಗ 100 ತೊಗೊಂಡಾಗ 100ಕ್ಕಿಂತ ಎಷ್ಟು ಜಾಸ್ತಿ ಇದೆ? 3 ಇದೆ. ಇಲ್ಲಿ ಎಷ್ಟು ಜಾಸ್ತಿ ಇದೆ? 7 ಇದೆ. ನಾವು ಅವಾಗ ಏನು ತೊಗೋಬೋದು? ಡೈರೆಕ್ಟಾಗಿ ಬಿಡಿಯ ಸ್ಥಾನದಲ್ಲಿರ್ತಕ್ಕಂಥ ನಂಬರ್ಗಳನ್ನ ತೊಗೋಬೋದು. ಹೌದಾ? ಸೊ ಅವಾಗ ಏನಾಗ್ತದೆ ನಮಗೆ? ಇದು 7ಅನ್ನು 103ಕ್ಕೆ ಆ್ಯಡ್ ಮಾಡಬೇಕು. ಅವಾಗ ಎಷ್ಟಾಗುತ್ತೆ? 110 ಆಗುತ್ತೆ. ಇದು 100 ಅನ್ನೋದೇನು ಪ್ರೈಮರಿ ಬೇಸಸ್, ಸೆಕೆಂಡ್ರಿ ಬೇಸಸ್ ಅಲ್ಲ. ಸೊ ನಾವು ಡೈರೆಕ್ಟಾಗಿ 110 ಬರಿತೇನೆ. ಬಟ್ ಇಲ್ಲಿ 2 0 ಇದೆ ನೋಡಿ, ಅಂದರೆ ನೆಕ್ಸ್ಟ್ 2 ಪೊಸಿಷನ್ ಬರ್ತದೆ ಅಂತ ಅರ್ಥ. ನಮಗಾಗಲೇ ಬೇಸ್ 10 ತೊಗೊಂಡಾಗ, ಬೇಸ್ 20 ತೊಗೊಂಡಾಗ ಒಂದೇ 0 ಇರ್ತಿತ್ತು. ಸೊ ಒಂದೇ ಪೊಸಿಷನ್ ಬರ್ತಿತ್ತು. ಇವಾಗ ಬೇಸ್ 100 ತೊಗೊಂಡಿರೋದ್ರಿಂದ ನಮಗೆ ಎಷ್ಟು ಬರ್ತದೆ? 2 ಪೊಸಿಷನ್, ಯಾಕೆಂದರೆ 2 0 ಇದೆ. ಅವಾಗ ಏನು ಮಾಡ್ತೀವಿ? 7 3 21. ಸೊ ಡೈರೆಕ್ಟಾಗಿ 21 ಬರಿ. ಅವಾಗ ನಮಗೆ ಆನ್ಸರ್ ಏನು ಬರುತ್ತೆ? 11021. ಹೌದಾ? ನೋಡಿ, ಡೈರೆಕ್ಟಾಗಿ ನೀವು ಅದೇ ಯಾಕಂದ್ರೆ 100 ಮಂತ್ರ ಚಾನ್ಸ್ ಇಲ್ಲ ಎಲ್ರಿಗೂ ಬರೋಕ್ಕೆ. ಅವಾಗ ಏನು ಮಾಡ್ತೀವಿ? 107 103 ಕೆಳಗೆ ಬರ್ಕೊಂಡು ಸಿಂಗಲ್ ಆಗಿ ಒಂದೊಂದಾಗಿ ಮಲ್ಟಿಪ್ಲೈ ಮಾಡಿಕೊಂಡು ಆಮೇಲೆ ಆ್ಯಡ್ ಮಾಡಿ
ಎಷ್ಟೊಂದು ಟೈಮ್ ವೇಸ್ಟ್. ಇವಾಗ ನೋಡಿ ಎಷ್ಟು ಫಾಸ್ಟಾಗಿ ಆಯಿತಾ. ಸೊ ಇದೇ ರೀತಿ ಇವಾಗ 1000ದಲ್ಲಿ ಬರ್ತದೆ, 10,000ದಲ್ಲಿ ಬರ್ತದೆ. ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರ್ತದೆ, ಹೌದಾ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗಿ. ಇದು ನಿಮಗೆ ಏನಾದರೂ ಈ ಲೆಕ್ಕಗಳನ್ನು ಇಷ್ಟೇ ಇರೋದು, ಜಾಸ್ತಿ ಕಾನ್ಸೆಪ್ಟ್ ಏನಿಲ್ಲ. ಇದು ಚಿಕ್ಕ ಕಾನ್ಸೆಪ್ಟು, ಬಟ್ ಭಾಳ ಹೆಲ್ಪ್ ಆಗ್ತದೆ. ಅವಾಗ ಒಂದು ವೇಳೆ ನಮಗೆ ಏನು 25 × 37 ಇತ್ತಪ್ಪ, ಈ ಲೆಕ್ಕಗಳು ಬಂದಾಗ ನಾವು ಈ ಕಾನ್ಸೆಪ್ಟ್ ಅಪ್ಲೈ ಮಾಡಬಾರ್ದು. ಯಾಕಂದರೆ ಈ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ರೆ ನಮಗೇನು ಜಾಸ್ತಿ ಟೈಮ್ ಹಿಡಿತದೆ. ಅವಾಗ ಯಾವ ಕಾನ್ಸೆಪ್ಟ್ ಅಪ್ಲೈ ಮಾಡಬೇಕು? ಯಾವುದೇ ಎರಡು ಸಂಖ್ಯೆಗಳು ಎರಡೆರಡು ಅಂಕೆಗಳು ಇದ್ದಾಗ ಗುಣಾಕಾರ ಮಾಡೋದು ಹೇಳ್ಕೊಟ್ಟಿದೆ, ಹೌದಾ. ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡೋದು ಥರ್ಡ್ ವೀಡಿಯೋನ ಸೆಕೆಂಡ್ ವೀಡಿಯೋದಲ್ಲಿ ಇರಬೇಕದು, ಹೌದಾ. ಆ ಕಾನ್ಸೆಪ್ಟ್ನ ಯೂಸ್ ಮಾಡಬೇಕು. ಅಂದರೆ ಯಾವಾಗ ಎರಡು ಸಂಖ್ಯೆಗಳು ಯಾವ ಮಲ್ಟಿಪ್ಲೈ ಮಾಡೋಕ್ಕೆ ಕೊಟ್ಟಿರ್ತೀವೋ, ಅಂದರೆ ಗುಣಾಕಾರ ಮಾಡೋಕ್ಕೆ ಕೊಟ್ಟಿರ್ತೀವೋ, ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಭಾಳ ಸಮೀಪದಲ್ಲಿರಬೇಕು. ಆದರೆ ಎರಡೂ ಅಂಕೆಗಳ ಇದು 10ರ ಸ್ಥಾನದಲ್ಲಿ ಏನಿರ್ತದಲ್ಲ, ಅವು 10ರ ಸ್ಥಾನದಲ್ಲಿ ಅಥವಾ 100ರ ಸ್ಥಾನದಲ್ಲಿ ಸೇಮ್ ಅಂಕೆಗಳು ಇದ್ದಾಗ ಈ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ರೆ ಭಾಳ ಫಾಸ್ಟಾಗಿ ಆಗ್ತದೆ. ಬೇರೆ ಇಲ್ಲದ ಇದ್ದಾಗ ನಾವು ಡೈರೆಕ್ಟಾಗಿ ಬೇರೆ ಮೆಥಡ್ಗೆ ಹೋಗೋಕ್ಕೆ ಕಲಿಬೇಕು. ಯಾವ ಟೈಮಲ್ಲಿ ಯಾವ ಮೆಥಡ್ ಅಪ್ಲೈ ಮಾಡಬೇಕು ಅನ್ನೋದು ನೀವು ಡಿಸೈಡ್ ಮಾಡಬೇಕು. ಅದು ಯಾವಾಗ ಡಿಸೈಡ್ ಮಾಡೋಕ್ಕಾಗ್ತದೆ? ಪ್ರಾಕ್ಟೀಸ್. ಭಾಳಷ್ಟು ಬೇರೆ ಬೇರೆ ನಂಬರ್ಗಳನ್ನ ತೊಗೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಇದನ್ನು ಇಲ್ಲಿಗೆ ಎಂಡ್ ಮಾಡೋಣ. ಮುಂದಿನ ವೀಡಿಯೋದಲ್ಲಿ ನಾವು ಯಾವ ಇದು ಬರುತ್ತಲ್ಲ, ಲೀನಿಯರ್ ಆಲ್ಜಿಬ್ರಾ ಅಂತ ಹೇಳ್ತೇವೆ. ಲೀನಿಯರ್ ಆಲ್ಜಿಬ್ರಾನ ಹೆಂಗೆ ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಧನ್ಯವಾದಗಳು. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನಮ್ಗೆ ಕಮೆಂಟಲ್ಲಿ ಹಾಕಿ, ನಾವು ತಿಳಿಸ್ಕೊಡ್ತೀವಿ. ನಿಮಗೆ ಡೈರೆಕ್ಟಾಗಿ ನಿಮ್ಮ ಫೋನ್ ನಂಬರ್ ಇದ್ದರೆ ವಾಟ್ಸಪ್ ನಂಬರ್ ಹಾಕಿದರೆ ನಾವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತೇವೆ. ಆಗಿಲ್ಲ ಅಂತಂದ್ರೂ ಇನ್ನೊಂದು ಸರ್ತಿ ಇದನ್ನು ವಿಡಿಯೋ ಮಾಡಲಿಕ್ಕೆ ಆಗ್ತದೆ. ಓಕೆ, ನಿಮ್ಗೇನಾದರೂ ಲೈಕ್ ಆಗಿಲ್ಲ ಅಂತಂತಂದರೆ ಡಿಸ್ಲೈಕ್ ಮಾಡಿ, ಬಟ್ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಭಾಳಷ್ಟು ಜನರಿಗೆ ರೀಚ್ ಆಗೋ ಥರ ಮಾಡಿ. ಧನ್ಯವಾದಗಳು.